ದರ್ಶನ್ ಅವರ ಕೈಯಿಂದ ಟ್ರೇಲರ್, ಟೀಸರ್, ಆಡಿಯೋ ಅಥವಾ ಸಿನಿಮಾ ಲಾಂಚ್ ಮಾಡಿಸಬೇಕೆಂಬ ಆಸೆ ಹಠಕ್ಕೆ ಬಿದ್ದಂತೆ ಕಾಣುತ್ತಿದೆ ಸ್ಯಾಂಡಲ್ವುಡ್ ಇಂಡಸ್ಟ್ರಿ. ಯಾಕಂದ್ರೆ ಇತ್ತೀಚಿನ ದಿನಗಳಂತೂ ಯಾವುದೇ ಕಾರ್ಯಕ್ರಮ ನೋಡಿದ್ರೂ ದರ್ಶನ್ ಅತಿಥಿಯಾಗಿರ್ತಾರೆ. ವಾರಕ್ಕೆ 1 ಅಥವಾ 2 ಪ್ರೋಗ್ರಾಂಗೆ ಯಜಮಾನ್ರು ಬರೋದು ಫಿಕ್ಸ್. ತಮ್ಮ ಸಿನಿಮಾಗಳ ಕಾರ್ಯಕ್ರಮಕ್ಕಿಂತಲೂ ಹೊಸಬರು, ಆಪ್ತರು, ಸ್ನೇಹಿತರ ಚಿತ್ರಗಳ ಕಾರ್ಯಕ್ರಮಕ್ಕೆ ದರ್ಶನ್ ಹೆಚ್ಚು ಹೋಗ್ತಿದ್ದಾರೆ ಎಂಬುದು ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ತಾನೂ ಬೆಳೆದು ತನ್ನವರನ್ನೂ ಬೆಳೆಸುವ ಯಜಮಾನ ಎಂಬ ಮಾತು ದರ್ಶನ್ಗೆ ಹೆಚ್ಚು ಸೂಕ್ತವಾಗ್ತಿದೆ. ಹಾಗ್ ನೋಡಿದ್ರೆ ಕಳೆದ ಕೆಲ ದಿನಗಳಿಂದ ದರ್ಶನ್ ಅವರು ಸಾಲು ಟ್ರೇಲರ್ ರಿಲೀಸ್, ಟೀಸರ್ ಬಿಡುಗಡೆ, ಸಿನಿಮಾ ಮುಹೂರ್ತ ಸಮಾರಂಭಕ್ಕೆ ಹೋಗಿದ್ದಾರೆ. ಆ ಚಿತ್ರಗಳು ಯಾವುದು, ಯಾವಾಗ ಎಂಬುದರ ಬಗ್ಗೆ ವಿವರ ಇಲ್ಲಿದೆ. ಮಾರ್ಚ್ 15ಕ್ಕೆ ಸಿಂಗ ಟ್ರೇಲರ್. ಮಾರ್ಚ್ 15ಕ್ಕೆ ಅಂದ್ರೆ ಇಂದು ಚಿರು ಸರ್ಜಾ ಅಭಿನಯದ ಸಿಂಗ ಚಿತ್ರದ ಟ್ರೇಲರ್ ಬಿಡುಗಡೆ ಮಾಡಲಿದ್ದಾರೆ ನಟ ದರ್ಶನ್. ಶೂಟಿಂಗ್ ಇದ್ರೂ ಬಿಡುವು ಮಾಡಿಕೊಂಡು ಸ್ನೇಹಿತರ ಚಿತ್ರಗಳಿಗೆ ಬೆಂಬಲ ಕೊಡ್ತಾರೆ. ಇದಕ್ಕೆ ಇನ್ನೊಂದು ಉದಾಹರಣೆ ನಾನ್ ಹೇಳ್ತೀನಿ. ವಿನೋದ್ ಪ್ರಭಾಕರ್ ಅಭಿನಯಿಸಿರುವ ರಗಡ್ ಸಿನಿಮಾ ಲಾಂಚ್ ಮಾಡಿದ್ದು ದರ್ಶನ್. ಈಗ ಈ ಚಿತ್ರದ ಟ್ರೇಲರ್ ಮತ್ತು ಆಡಿಯೋ ಬಿಡುಗಡೆ ಮಾಡ್ತಿರೋದು ದರ್ಶನ್. ಹೌದು, ಮಾರ್ಚ್ 16ಕ್ಕೆ ರಗಡ್ ಸಿನಿಮಾ ಆಡಿಯೋ ಬಿಡುಗಡೆ ಮಾಡಲಿದ್ದಾರೆ ಚಾಲೆಂಜಿಂಗ್ ಸ್ಟಾರ್. ಉದ್ಘರ್ಷ ಟ್ರೇಲರ್ ಮಾರ್ಚ್ 5ನೇ ತಾರೀಕು. ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಬಹುಭಾಷಾ ಚಿತ್ರ ಉದ್ಘರ್ಷ ಟ್ರೇಲರ್ ರಿಲೀಸ್ ಮಾಡಿದ್ದು ಯಜಮಾನ ದರ್ಶನ್. ಈ ಟ್ರೇಲರ್ಗೆ ಸುದೀಪ್ ಹಿನ್ನೆಲೆ ಧ್ವನಿಯನ್ನ ನೀಡಿದ್ರು. ಪ್ರೀಮಿಯರ್ ಪದ್ಮಿನಿ ಜೊತೆ ದರ್ಶನ್. ಶ್ರುತಿ ನಾಯ್ಡು ನಿರ್ಮಾಣ ಮಾಡಿರುವ ಪ್ರೀಮಿಯರ್ ಪದ್ಮಿನಿ ಚಿತ್ರದ ಆಡಿಯೋ ಬಿಡುಗಡೆ ಮಾಡಿದ್ದ ನಟ ದರ್ಶನ್. ಈ ಚಿತ್ರದಲ್ಲಿ ಜಗ್ಗೇಶ್ ಮುಖ್ಯ ಪಾತ್ರವನ್ನ ನಿಭಾಯಿಸಿದ್ದಾರೆ. ಫೆಬ್ರವರಿ 25ಕ್ಕೆ ಈ ಕಾರ್ಯಕ್ರಮ ನಡೆದಿತ್ತು. ಪಡ್ಡೆ ಹುಲಿ ಟ್ರೇಲರ್ ಬಿಡುಗಡೆ. ಗಂಡುಗಲಿ ನಿರ್ಮಾಪಕ ಕೆ ಮಂಜು ಅವರ ಮಗ ಶ್ರೇಯಸ್ ಅಭಿನಯದ ಚೊಚ್ಚಲ ಸಿನಿಮಾ ಪಡ್ಡೆ ಹುಲಿ ಟ್ರೇಲರ್ ರಿಲೀಸ್ ಮಾಡಿದ್ದು ನಟ ದರ್ಶನ್. ಫೆಬ್ರವರಿ 26ಕ್ಕೆ ಈ ಕಾರ್ಯಕ್ರಮ ನಡೆದಿತ್ತು. ಗುರು ದೇಶಪಾಂಡೆ ನಿರ್ದೇಶನ ಈ ಚಿತ್ರಕ್ಕಿದೆ. ಮಹಿರಾ ಆಡಿಯೋ ಲಾಂಚ್. ಫೆಬ್ರವರಿ 9ರಂದು ಮಹಿರಾ ಚಿತ್ರದ ಆಡಿಯೋ ರಿಲೀಸ್ ಮಾಡಿದ್ದರು ನಟ ದರ್ಶನ್. ಇದು ಅಪ್ಪಟ ಹೊಸಬರ ಸಿನಿಮಾ. ವಿದೇಶದಲ್ಲಿನ ಕೆಲವರು ಸೇರಿ ನಿರ್ಮಾಣ ಮತ್ತು ನಿರ್ದೇಶನ ಮಾಡಿರುವ ಚಿತ್ರ ಇದಾಗಿದ್ದು ಇದಕ್ಕೆ ಬಾಕ್ಸ್ ಆಫೀಸ್ ಸುಲ್ತಾನ ಸಾಥ್ ನೀಡಿದ್ರು. ಅದಕ್ಕೂ ಮುಂಚೆ ಲೀಸ್ಟ್ ದೊಡ್ಡದಿದೆ. ಕೇವಲ ಇಷ್ಟೇ ಅಲ್ಲ, ಇದಕ್ಕೂ ಮುಂಚೆ ಹಲವು ಕಾರ್ಯಕ್ರಮಗಳಿಗೆ ದರ್ಶನ್ ಭಾಗಿಯಾಗಿದ್ರು. ಬಜಾರ್ ಸಿನಿಮಾ ನೋಡಿದ್ರು. ಶ್ರೀಮುರಳಿ ಅಭಿನಯಿಸಲಿರುವ ಮದಗಜ ಪೋಸ್ಟರ್ ರಿಲೀಸ್ ಮಾಡಿದ್ರು. ಶ್ರೀಮುರಳಿ ಅಭಿನಯದ ಭರಾಟೆ ಟೀಸರ್ ಲಾಂಚ್ ಮಾಡಿದ್ರು. ಡಿಂಗ್ರಿ ನಾಗರಾಜ್ ಮಗ ಅಭಿನಯದ ಬಿಚ್ಚುಗತ್ತಿ ಸಿನಿಮಾ ಲಾಂಚ್ ಮಾಡಿದ್ರು. ಅನುಕ್ತ ಟ್ರೇಲರ್ ಬಿಡುಗಡೆ ಮಾಡಿದ್ರು. ಧರ್ಮಕೀರ್ತಿರಾಜ್ ಅಭಿನಯದ ಚಾಣಾಕ್ಷ ಆಡಿಯೋ ರಿಲೀಸ್ ಮಾಡಿದ್ರು. ಶಶಿಕುಮಾರ್ ಮಗ ಅಭಿನಯದ ಮೊಡವೆ ಸಿನಿಮಾದ ಮುಹೂರ್ತಕ್ಕೆ ಬಂದಿದ್ರು. ಇರುವುದೆಲ್ಲವ ಬಿಟ್ಟು ಟ್ರೇಲರ್ ಲಾಂಚ್ ಮಾಡಿದ್ರು. ವಾಸು ನಾನ್ ಪಕ್ಕ ಕಮರ್ಷಿಯಲ್ ಚಿತ್ರದ ಪ್ರೀ ರಿಲೀಸ್ ಕಾರ್ಯಕ್ರಮಕ್ಕೂ ಹೋಗಿದ್ರು. ಹೀಗೆ ಕಳೆದ 6-7 ತಿಂಗಳಲ್ಲಿ ದರ್ಶನ್ ಅನೇಕ ಚಿತ್ರಗಳಿಗೆ ಸಾಥ್ ನೀಡಿದ್ದಾರೆ.